ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನು ಕಿತ್ತೊಗೆಯುವಂಥ ಸಂದರ್ಭದಲ್ಲಿ ಶುರುವಾದಂಥ ಹಿಂಸಾಚಾರ ಮುಂದೆ ಅದು ಧರ್ಮದ ನಡುವಿನ ಹಿಂಸಾಚಾರವಾಗಿಯೂ ಕೂಡ ತಿರುಗಿ ಹಿಂದೂಗಳ ಮೇಲೆ ಆಕ್ರಮಣ ಅತ್ಯಾಚಾರ ಇವೆಲ್ಲವೂ ಕೂಡ ನಡೀತಾ ಇದ್ವು. ಈಗಲೂ ಕೂಡ ಅದು ನಿಂತಿಲ್ಲ. ಇದೇ ವಿಷಯವನ್ನು ಹಿಡಿದು ಇವತ್ತು ಬಾಂಗ್ಲಾಗೆ ಭಾರತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದೆ. ಬ್ಯಾಂಕಾಕ್ ಶೃಂಗಸಭೆಯಲ್ಲಿ ಬಾಂಗ್ಲಾ ನಾಯಕ ಬಾಂಗ್ಲಾದ ಪ್ರಧಾನಮಂತ್ರಿ ಯೂನಸ್ ಅವರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮಾತುಕತೆ ನಡೆಸಿ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಆಗಸ್ಟ್ 2024ರಲ್ಲಿ ಶೇಖ್ ಹಸೀನಾ ಅವರನ್ನು ಬಾಂಗ್ಲಾ ಪ್ರಧಾನಿ ಪಟ್ಟದಿಂದ ಪದಚ್ಯುತಗೊಳಿಸಲಾಯಿತು. ಆ ಬಳಿಕ ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರನ್ನಾಗಿ ಮೊಹಮ್ಮದ್ ಯೂನುಸ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದೇ ಯೂನುಸ್ ಸರ್ಕಾರದ ಆಡಳಿತದಲ್ಲಿ ಹಿಂದೂಗಳನ್ನ ಗುರಿಯಾಗಿಸಿ ಹಿಂಸಾಚಾರ ನಡೆಸಲಾಗುತ್ತಿದ್ದು ಕಟ್ಟಾ ಇಸ್ಲಾಮಿಕ್ ಶಕ್ತಿಗಳ ಬಲವರ್ಧನೆಗೆ ಮುಂದಾಗಿದೆ. ಹೀಗಾಗಿ ಉಭಯ ರಾಷ್ಟ್ರಗಳ ಸಂಬಂಧ ಆಳಿಸಿದ್ದು ಮೋದಿ ಸರ್ಕಾರಕ್ಕೂ ಸವಾಲಾಗಿತ್ತು. ಈಗ ಥೈಲ್ಯಾಂಡ್ನ ಬಿಮ್ಸ್ಟೆಕ್ ಸಭೆಯಲ್ಲಿ ಉಭಯ ನಾಯಕರು ಭೇಟಿಯಾಗಿದ್ದು ಹಲವು ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಿದ್ರು. ಬ್ಯಾಂಕಾಕ್ನಲ್ಲಿ ಥಾಯ್ ಪ್ರಧಾನಿ ಜೊತೆ ಪ್ರಧಾನಿ ಮೋದಿ ನೇತೃತ್ವದ ನಿಯೋಗ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಇವತ್ತು ಬಿಮ್ಸ್ಟೆಕ್ ಸಭೆಯಲ್ಲಿ ಬಾಂಗ್ಲಾದ ಮೊಹಮ್ಮದ್ ಯೂನುಸ್ ಭೇಟಿಯಾಗಿ ಮಾತುಕತೆ ನಡೆಸಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರಜಾಪ್ರಭುತ್ವ, ಪ್ರಗತಿಪರ ಎಲ್ಲರೂ ಒಳಗೊಂಡ ದೇಶ ಆಗಬೇಕು. ಆಗ ಬಾಂಗ್ಲಾದೇಶಕ್ಕೆ ಭಾರತ ಸಂಪೂರ್ಣ ಬೆಂಬಲ ನೀಡುತ್ತದೆ. ಉಭಯ ರಾಷ್ಟ್ರಗಳ ಸಂಬಂಧ ಹಾಳುಗೆಡುವುದು ಸರಿಯಲ್ಲ. ಬಾಂಗ್ಲಾದಲ್ಲಿನ ನಡೆಯುತ್ತಿರುವ ಬೆಳವಣಿಗೆಗಳು ಅಪಾಯಕಾರಿಯಾಗಿವೆ. ಅಲ್ಪಸಂಖ್ಯಾತ ಹಿಂದೂಗಳ ಅಸುರಕ್ಷತೆ ಸಹಿಸುವುದಿಲ್ಲ. ಗಡಿಯಲ್ಲಿ ಕಟ್ಟುನಿಟ್ಟಿನ ಕಾನೂನು ಜಾರಿ ಭಾರತದ ಕರ್ತವ್ಯವಾಗಿದೆ. ಅಕ್ರಮ ಗಡಿ ದಾಟುವಿಕೆಯನ್ನ ತಡೆಗಟ್ಟುವುದು ಮೊದಲ ಆದ್ಯತೆ ನಮ್ಮದು. ಸಕಾರಾತ್ಮಕ ಮತ್ತು ರಚನಾತ್ಮಕ ಸಂಬಂಧ ಭಾರತದ ಬಯಕೆಯಾಗಿರುತ್ತೆ ಅಂತ ಮೋದಿ ಸಂದೇಶ ನೀಡಿದ್ದಾರೆ. ಇನ್ನು ಸಭೆಯಲ್ಲಿ ಬಿಮ್ಸ್ಟೆಕ್ ಗುಂಪಿನ ದೇಶಗಳು ಪರಸ್ಪರ ಬೆಳವಣಿಗೆ, ಯುವಜನರ ಮುನ್ನಡೆಸುವಿಕೆ, ಸಂಸ್ಕೃತಿಗಳ ವಿನಿಮಯ, ಪರಸ್ಪರ ಸಹಕಾರ, ಭದ್ರತಾ ಉಪಕರಣಗಳ ಬಲಪಡಿಸುವಿಕೆ, ಐಟಿ ಕ್ಷೇತ್ರದ ಸಾಮರ್ಥ್ಯದ ಬಳಕೆ ಹಾಗೂ ಬಿಮ್ಸ್ಟೆಕ್ ರಾಷ್ಟ್ರಗಳಲ್ಲಿ ವ್ಯವಹಾರವನ್ನು ಹೆಚ್ಚಿಸುವ ಬಗ್ಗೆ ಮಾತುಕತೆಯಾದವು. ಅಲ್ಲದೆ ಸಭೆಯಲ್ಲಿ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ ಭೂಕಂಪವಾಗಿದ್ದು ಈ ವಿಪತ್ತನ್ನು ಪರಿಹರಿಸುವ ನಿಟ್ಟಿನಲ್ಲಿ ಒಟ್ಟಾಗಿ ಕಾರ್ಯನಿರ್ವಹಿಸುವ ಅಗತ್ಯವನ್ನು ಒತ್ತಿ ಹೇಳಲಾಯಿತು. ಸಭೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಬ್ಯಾಂಕಾಕ್ನಲ್ಲಿರುವ ಐತಿಹಾಸಿಕ ವಾಟ್ಫೋ ದೇವಾಲಯಕ್ಕೆ ಭೇಟಿ ನೀಡಿದರು. ಒಟ್ನಲ್ಲಿ ಥೈಲ್ಯಾಂಡ್ ಬಿಮ್ಸ್ಟೆಕ್ ಶೃಂಗಸಭೆ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಪ್ರಧಾನಿ ಮೋದಿ ಶ್ರೀಲಂಕಾ ಪ್ರವಾಸದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.